ಮೈಸೂರಿನಲ್ಲಿ ನಡೀತಾ ಇರತಕ್ಕಂತ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಲ್ಲ ಅಂತ ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಅದರ ಮಧ್ಯದಲ್ಲೇ ಜಿಟಿಡಿ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮೈಸೂರಿನಲ್ಲಿ ಸೋತರೆ ಅದಕ್ಕೆ ನಾವು ಹೊಣೆಯಲ್ಲ ಅಂತ. ಓಕೆ, ಕಾಂಗ್ರೆಸ್ ಜೆಡಿಎಸ್ ನಡುವೆ ಸೇಡಿನ ರಾಜಕಾರಣಕ್ಕೆ ಮುನ್ನುಡಿ ಬರಿತಾ ಇದೆಯಾ ಮೈಸೂರು ಅಂತಕ್ಕಂಥ ಪ್ರಶ್ನೆ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. MLC ಮರಿತಿಬ್ಬೇಗೌಡರು ಮಾತನಾಡ್ತಾ ಇದ್ದಾಗ ಚಾಮುಂಡೇಶ್ವರಿ ಕ್ಷೇತ್ರದ ಕಾರ್ಯಕರ್ತರು ಮಾತನಾಡಿದ್ದಾರೆ. ಅಲ್ಲಿ ಏನು ಗಲಾಟೆ ನಡೀತಾ ಇದೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ಮೊದಲು. ಮೈಸೂರಿನಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಇನ್ನೂ ಸಮನ್ವಯತೆ ಮೂಡಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಪರ ಜೆಡಿಎಸ್ನ ಕಾರ್ಯಕರ್ತರು ಪ್ರಚಾರಕ್ಕೆ ಹೋಗ್ತಿಲ್ಲ. ಪರಿಸ್ಥಿತಿಯನ್ನು ಸರಿಪಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಜಿಟಿ ದೇವೇಗೌಡರು ಇವತ್ತೊಂದು ಸಭೆಯನ್ನು ಕರೆದಿದ್ರು. ಮೈಸೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ರು. ಈ ಸಂದರ್ಭದಲ್ಲಿ ಅವರದ್ದೇ ಕ್ಷೇತ್ರ ಅಂದರೆ ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತರು ಬಿಲ್ಕುಲ್ ಒಪ್ಪಿಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡೋದಕ್ಕೆ. ಅಲ್ಲ ಸ್ವಾಮಿ, ನೀವೇನೋ ಇವತ್ತು ನಾಯಕರು ಎಲ್ಲರೂ ಮೈತ್ರಿ ಮಾಡ್ಕೊಂಡ್ಬಿಟ್ಟು ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಿ ಅಂತೀರಾ. ಕಳೆದ ಚುನಾವಣೆಯಲ್ಲಿ ಕೇಸ್ ಹಾಕಿಸ್ಕೊಂಡಿದ್ದು ನಾವು ನೀವಲ್ಲ, ಕೋರ್ಟು ಕಚೇರಿ ಅಂತ ಅಲಿತಿರೋದು ನಾವು ನೀವಲ್ಲ. ಅಲ್ಲಿ ಅಷ್ಟೆಲ್ಲ ಕಷ್ಟ ಕೊಟ್ಟಂಥವ್ರಿಗೆ ಇವತ್ತು ನಾವು ಹೋಗಿ ಪ್ರಚಾರ ಮಾಡಬೇಕಾ? ಮೈತ್ರಿ ಅಂದರೆ ಹೇಗೆ ಸರ್, ಇದು ಸಾಧ್ಯ ಇಲ್ಲ ಅಂತ ನೋಡಿ. ಅವ್ರನ್ನ ಕಾರ್ಯಕರ್ತರನ್ನ ಸಮಾಧಾನ ಪಡಿಸೋ ಕೆಲಸವನ್ನ ಜಿಟಿ ದೇವೇಗೌಡರು ಮಾಡ್ತಾ ಇದ್ದಾರೆ. ಆಗ್ತಾ ಇಲ್ಲ. ಮೈಸೂರಿನಲ್ಲಿ ಸಮನ್ವಯತೆ ಮೂಡ್ತಾ ಇಲ್ಲ. ಪರ್ಟಿಕ್ಯುಲರ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತರು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಎಲೆಕ್ಷನ್ಗೆ ನಿಂತಾಗ ನಿಮ್ಮನ್ನ ಗೆಲ್ಸೋದಕ್ಕೆ ನಾವು ಎಷ್ಟು ಕಷ್ಟಪಟ್ವಿ ಅಂತ ನಮಗೆ ಗೊತ್ತು. ಈಗ ಅವರ ಕ್ಯಾಂಡಿಡೇಟ್ ಪರ ನಾವು ಮಾಡಲ್ಲ ಯಾವುದೇ ಕಾರಣಕ್ಕೂ ಕೆಲಸವನ್ನ. ಮೋದಿ ಅಂತ ಘೋಷಣೆಯನ್ನು ಕೂಗೋದ್ರ ಮುಖಾಂತರ ಇಂಡೈರೆಕ್ಟ್ ಆಗಿ ನಾವು ಬಿಜೆಪಿ ಪರ ನಿಲ್ತೀವಿ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ.